ಇಲ್ಲಿ ಸಿದ್ದರಾಮಯ್ಯನವರ ಬಜೆಟ್ನ ಪ್ರತಿಯನ್ನು ಗಮನಿಸಿದಾಗಲೂ ಕೂಡ ಈ ಬಾರಿಯ ಬಜೆಟ್ ಪ್ರತಿಯನ್ನು ನಾವು ಗಮನಿಸಿದಾಗಲೂ ಕೂಡ ಪ್ರತಿ ಬಾರಿಯೂ ಕೂಡ ಬಜೆಟ್ ಪ್ರತಿಯ ಬಗ್ಗೆಯೂ ಕೂಡ ಅದರಲ್ಲಿ ಒಂದು ರೀತಿಯಂತಹ ಸಂದೇಶವನ್ನು ಕೊಡುವಂತಹ ಪ್ರಯತ್ನವನ್ನು ಸರ್ಕಾರ ಮಾಡುತ್ತಾ ಇರುತ್ತೆ. ಆದರೆ ಈ ಬಾರಿಯ ಬಜೆಟ್ನಲ್ಲಿ ತಾವು ಅಭಿವೃದ್ಧಿಯ ಕಡೆಗೆ ಹೊರಟಿದ್ದೀವಿ ಅನ್ನುವಂಥ ಸೂಚಕವನ್ನು ತನ್ನ ಮುಖಪುಟದಲ್ಲಿ ಹೇಳಿದೆ. ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಆಗಿರೋದು ಇದರ ಹಿಂಬದಿಯಲ್ಲಿ ಹೇಳಿರುವಂತಹ GI ಟ್ಯಾಗ್ನಲ್ಲಿ ಕರ್ನಾಟಕದ GI ಟ್ಯಾಗ್ನ ಅಂಶಗಳನ್ನು ಈ ಬಾರಿಯ ಬಜೆಟ್ನ ಹಿಂಬದಿಯಲ್ಲಿ ಅವರು ಆಗಿರೋದು ಹೆಚ್ಚು ಪ್ರಸ್ತುತ. ಯಾಕಂದರೆ ಇದು ನಮ್ಮ ನಾಡಿನಲ್ಲಿ ಪ್ರತಿಯೊಬ್ಬರು ಕೂಡ ಗೊತ್ತಿರಬೇಕಾಗಿರುತ್ತೆ. ನಾವು ಯಾವ್ಯಾವುದರಲ್ಲಿ ನಮ್ಮಲ್ಲಿ GI ಟ್ಯಾಗನ್ನು ಹೊಂದಿದ್ದೀವಿ ಅನ್ನುವಂತಹ ಒಂದು ಅಂಶವನ್ನು ಉಲ್ಲೇಖ ಮಾಡುವಂತಹ ಕೆಲಸವನ್ನು ಕೂಡ ಸಿದ್ದರಾಮಯ್ಯವರು ಒಟ್ಟು ಭೌಗೋಳಿಕ ಸೂಚಕ ಮಾನ್ಯತೆ ಪಡೆದಂತಹ ಕರ್ನಾಟಕದ ಉತ್ಪನ್ನಗಳನ್ನು ಒಂದು ಪ್ರಚಾರಪಡಿಸೋದಕ್ಕೆ ಅದಕ್ಕೆ ಒಂದು ನಾವು ಒತ್ತು ಕೊಡ್ತಾ ಇದ್ದೀವಿ ಅನ್ನುವಂಥದ್ದನ್ನು ಸರ್ಕಾರ ತೋರಿಸೋದಿಲ್ಲ. ಇದು ಬಹಳಷ್ಟು ಕೆಲಸಗಳನ್ನು ಮಾಡಿಸುತ್ತೆ. ಸತೀಶ್, ಗುಡ್ ಪ್ಯಾಕೇಜಿಂಗ್ ಇದು ಅದನ್ನು ಮಾಡಿದ್ದಾರೆ ಅವರು. ಇನ್ನೊಂದು, ಈ ಸರ್ಕಾರಿ ಕೆಲಸಕ್ಕಾಗಿ ಇಷ್ಟು ಹೋರಾಟ ನಡೀತಾ ಇದೆಯಲ್ಲ, 1 ಲಕ್ಷ ಕೆಲಸ ಕೊಡಿ, 1.5 ಲಕ್ಷ ಕೆಲಸ ಕೊಡಿ, ಅದರಲ್ಲೇ ಗೊತ್ತಾಗುತ್ತೆ ನಮ್ಮ ರಾಜ್ಯದ ಪರಿಸ್ಥಿತಿ ಹೇಗಿದೆ ಅಂತ. ಸರ್ಕಾರಿ ಕೆಲಸಕ್ಕಾಗಿ ಇಷ್ಟು ಪೈಪೋಟಿ ಇದೆ ಅಂದರೆ ಪರಿಸ್ಥಿತಿ ಭಾಳ ಕೆಟ್ಟದಾಗಿದೆ ಅಂತಲೇ ಅರ್ಥ. ಹೌದು, ಈ ರೀತಿ ಸರ್ಕಾರಿ ಕೆಲಸಗಳಿಗಾಗಿ ಈ ರೀತಿ ಪೈಪೋಟಿ ಹೊಡೆದಾಟ ನಡೀತಾ ಇದ್ದಿದ್ದು ಮೊದಲು ಉತ್ತರದ ರಾಜ್ಯಗಳಲ್ಲಿ, ಬಿಹಾರ್, UP, ಮಧ್ಯಪ್ರದೇಶ್, ರಾಜಸ್ಥಾನ್ ಅಂಥ ರಾಜ್ಯಗಳಲ್ಲಿ ಖಾಸಗಿ ವಲಯಗಳು ಇಲ್ಲದೇ ಆ ಪರಿಸ್ಥಿತಿ ಇತ್ತು. ಈ ನಮ್ಮಲ್ಲಿ ಕೂಡ ಸರ್ಕಾರಿ ಕೆಲಸಕ್ಕೆ ಈ ರೀತಿ ಹೊಡೆದಾಟ ನಡೀತಾ ಇದೆ ಅಂದರೆ ನಮ್ಮಲ್ಲಿ ಖಾಸಗಿ ವಲಯ ಸಿಕ್ಕಾಪಟ್ಟೆ ಇದೆ. ಆರ್ಥಿಕ ಅಭಿವೃದ್ಧಿಯಲ್ಲಿ ಅವ್ರ ಪಾಲೇ ಭಾರಿ ದೊಡ್ಡದು. ಅಂತಹದ್ರಲ್ಲಿ ಕೂಡ ಜನಗಳು ಸರ್ಕಾರಿ ಕೆಲಸಕ್ಕಾಗಿ ಈ ರೀತಿ ಹೋರಾಟ ಮಾಡ್ತಾ ಇದ್ದಾರೆ ಅಂದರೆ ಎರಡಾಗಿದೆ. ಒಂದು, ನಮ್ಮ ರಾಜ್ಯದ ಜನಸಂಖ್ಯೆ ತುಂಬ ಜಾಸ್ತಿ ಆಗಿದೆ, ಇಲ್ಲ ಖಾಸಗಿ ಕೆಲಸಗಳು ಯಾರಿಗೂ ಸಿಗ್ತಾ ಇಲ್ಲ, ಅಥವಾ ನಮ್ಮಲ್ಲಿರೋ ಖಾಸಗಿ ಕೆಲಸಗಳಿಗೆ ಹೊರಗಡೆ ಜನ ಬಂದೆಲ್ಲ ತೊಗೊಂಡು ನಮ್ಮೂರಿಗೆ ಯಾರೂ ಕೆಲಸ ಸಿಗದೆ ನಮ್ಮೂರಿಗೆ ಕೊನೆಗೆ ಕೇವಲ ಸರ್ಕಾರಿ ಕೆಲಸವೇ ಗತಿ ಅನ್ನೋ ಪರಿಸ್ಥಿತಿ ಬಂದಿದೆ ಈಗ. ಇಲ್ಲಿ ಈ ವಿಚಾರಕ್ಕೆ ಅರುಣ್ ಅರಸು ತಾವು ಹೇಳ್ತೀರಿ, ಯಾವ ಸ್ವರೂಪದಲ್ಲಿ ಉದ್ಯೋಗ ಸೃಷ್ಟಿಯ ವಿಚಾರಕ್ಕೆ ಆದ್ಯತೆಯನ್ನು ಸರ್ಕಾರ ಈಗ ಹೇಳ್ತಾ ಇರುವಂತಹ ಬಜೆಟ್ನಲ್ಲಿ ಘೋಷಣೆ ಮಾಡಿರುವಂಥ ಅಂಶಗಳನ್ನು ನೋಡಿದಾಗ ನಾವು ಉದ್ಯೋಗ ಸೃಷ್ಟಿಗೆ ಇಂತಹ ಆದ್ಯತೆಗಳನ್ನು ಕೊಟ್ಟಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಎಷ್ಟೋ ಮಟ್ಟಿಗೆ ಆಗ್ತಿದೆ? ಒಂದು ರಿಯಾಲಿಟಿ ಸರ್ ಏನಂದರೆ, 20 ವರ್ಷದ ಹಿಂದೆ ಉದ್ಯೋಗ ಸೃಷ್ಟಿ ಮಾಡೋದಕ್ಕೂ ಪ್ರೈವೇಟ್ ಸೆಕ್ಟ್ರಲ್ಲಿ ಇವತ್ತು ಉದ್ಯೋಗ ಸೃಷ್ಟಿ ಮಾಡೋದಕ್ಕೂ ಭಾಳ ಚೇಂಜಸ್ ಆಗಿದೆ. ಇವತ್ತು ಆಟೋಮೇಷನ್, ಇವತ್ತಿನ ಫ್ಯಾಕ್ಟ್ರಿ ಆಟೋಮೇಷನ್ ಆಗಿರೋದ್ರಿಂದ ಅವಾಗ 100 ಜನ ಬೇಕಾಗಿರೋರು ಇವತ್ತು 9 ಜನದಲ್ಲಿ ಮುಗಿಸ್ತಾರೆ. ಸೊ ಇದೊಂದು ಹ್ಯೂಜ್ ಚಾಲೆಂಜು ಗೌರ್ಮೆಂಟ್ಸ್ಗೆ ಯಾವತ್ತೂ ಇದೆ, ಈಗಂತೂ ತುಂಬ ಜಾಸ್ತಿ ಆಗಿದೆ. ಬಟ್ ನಮಗೂ ಚೈನಾಗೂ ಡಿಫ್ರೆನ್ಸ್ ಇರೋದು ಏನಂದರೆ, ಅವರು ತುಂಬ ಪ್ರೈಮರಿ ಡೆವಲಪ್ಮೆಂಟ್ ಅಂದರೆ ಎಜುಕೇಷನ್ಗೆ ಭಾಳ ಒತ್ತು ಕೊಟ್ಟು 50 ವರ್ಷದಿಂದನೂ ತುಂಬ ಒಳ್ಳೆ ಎಜುಕೇಷನ್ ಸೆಕ್ಟರ್, ಪಬ್ಲಿಕ್ ಹೆಲ್ತ್ ಮತ್ತು ಎಜುಕೇಷನ್ನ ಬಿಲ್ಡ್ ಮಾಡಿದ್ದಾರೆ. ನಮ್ಮಲ್ಲಿ ಪಬ್ಲಿಕ್ ಹೆಲ್ತನ್ನು ಹಾಳು ಮಾಡ್ಕೊಂಡಿದ್ದೀವಿ. ಪಬ್ಲಿಕ್ ಎಜುಕೇಷನ್ ಅಂತೂ ಕಂಪ್ಲೀಟ್ ಕೊಲ್ಯಾಪ್ಸ್ ಆಗೋಗಿದೆ. ಇವತ್ತು ಅತ್ಯಂತ ಬಡವ್ರ ಮಕ್ಕಳು, ಶೆಡ್ಯೂಲ್ ಕಾಸ್ಟ್ ಕಮ್ಯುನಿಟಿ, ಮೈನಾರಿಟೀಸು, ಒಂದು ಸ್ವಲ್ಪ OBCs ಮಾತ್ರ ಇವತ್ತು ಗೌರ್ಮೆಂಟ್ ಸ್ಕೂಲ್ಗೆ ಹೋಗ್ತಾ ಇರೋದು ಹಳ್ಳಿ ಕಡೆ. ಇನ್ಯಾರು ಸ್ವಲ್ಪ ಚೆನ್ನಾಗಿದ್ದಾರೆ ಎಲ್ಲರೂ ಪ್ರೈವೇಟ್ ಸ್ಕೂಲ್ಗೆ ಹೋಗ್ತಾ ಇರೋದು, ಇನ್ಕ್ಲೂಡಿಂಗ್ ಸೋ ಕಾಲ್ಡ್ ಪೊಲಿಟಿಷಿಯನ್ ಮಕ್ಕಳುಗಳು, ಲೋಕಲ್ ಪೊಲಿಟಿಷಿಯನ್ ಮಕ್ಕಳುಗಳು ಹೋಗ್ತಾ ಇದ್ದಾರೆ. ಸೊ ಈ ಪರಿಸ್ಥಿತಿಯಲ್ಲಿ ನೀವು ಯಾವುದೇ ಥರದ ಸ್ಕಿಲ್ ಡೆವಲಪ್ಮೆಂಟು ಆಗ್ತಾಯಿಲ್ಲ. ಹಾಗನ್ಬಿಟ್ಟು ಪ್ರೈವೇಟ್ ಸೆಕ್ಟರ್ ಸ್ಕೂಲ್ಸ್ ಏನು ತುಂಬ ಒಳ್ಳೆಯದಲ್ಲ. ಎಲ್ಲ ಕಾನ್ವೆಂಟ್ಗಳಲ್ಲೂ ಎಜುಕೇಷನ್ನು ಸಪ್ಪಾರೇ ನಡೀತಾ ಇರೋದು. ಇದೇ ಈ ಶಿಸ್ತು ನಮಗೆ ಇನ್ನೊಂದು 20 ವರ್ಷದ ಹಿಂದೆಯಿಂದ ನಾವು ಪ್ರೈಮರಿ ಸ್ಕೂಲ್ ಎಜುಕೇಷನ್ ಮತ್ತು ಹೈಯರ್ ಸೆಕೆಂಡ್ರಿ ಎಜುಕೇಷನ್ನ ಬಿಲ್ಡ್ ಮಾಡ್ಕೊಂಬಂದಿದ್ರೆ ಇವತ್ತು ಇನ್ನೂ ಒಳ್ಳೆ ಪರಿಸ್ಥಿತಿಯಲ್ಲಿರೋವು. ಇದು ಆಗ್ತಾ ಇಲ್ಲ. ಸೊ ಆದ್ದರಿಂದ ಈ ಬಹಳಷ್ಟು ಕಷ್ಟ. ಇವತ್ತು ನಾವು ಈ ಒಂದು 100 ಕೋಟಿ ರೂಪಾಯಿನ ಫ್ಯಾಕ್ಟ್ರಿ ಹಾಕಿದ್ರೆ ಅವ್ನು 300 ಕೆಲಸ ಶುರು ಮಾಡ್ಬೋದು ಸರ್. ಇವತ್ತು ಅಂದಾಜು 300 ಕೆಲಸದಲ್ಲಿ 225 ಜನ ವಲಸಿಗರೇ ಇರ್ತಾರೆ. ಯಾಕೆ? ಆ ಬಂಡವಾಳಶಾಹಿ ಅವನು ಏನು ಯೋಚನೆ ಮಾಡ್ತಾನೆ, ನನಗೆ ಬೇಕಾದವ್ರು ನಾನು ಹಾಕ್ಕೋತೀನಿ, ಲೋಕಲ್ ಹಾಕ್ಕೊಂಡ್ರೆ ನೀವು ಯೂನಿಯನ್ ಮಾಡ್ತೀರಾ, ನೀವು ಗಲಾಟೆ ಮಾಡ್ತೀರಾ. ಸೊ ಹೀಗಾಗಿ ನೀವು ಈಗ ಐಫೋನ್ ಫ್ಯಾಕ್ಟ್ರಿ ಬಂದಿದೆ ಸರ್ ದೊಡ್ಡಬಳ್ಳಾಪುರದಲ್ಲಿ. ಮೆಜಾರಿಟಿ ಆಫ್ ದೆಮ್ ಆರ್ ಮೈಗ್ರೆಂಟ್ ವರ್ಕರ್ಸ್. ಅವ್ರಿಗೆ ಒಂದು ಹಾಸ್ಟೆಲ್ ಮಾಡಿ ಅಲ್ಲೇ ಇಟ್ಕೊಂಡಿದ್ದಾರೆ, ಅಲ್ಲಿಂದನೇ ಕೆಲಸ ಮಾಡಿಸ್ತಾ ಇದ್ದಾರೆ. ಫಾಕ್ಸ್ಕಾನ್ ಆಯಿತಾ? ಹೀಗಾದಾಗ ಕರ್ನಾಟಕದಲ್ಲಿ ಉದ್ಯೋಗ ಸೃಷ್ಟಿ ಹೆಂಗಾಗುತ್ತೆ? ನಮ್ಮ ಜನರಿಗೆ ಸಿಗಲ್ಲ. ನಮ್ಮ ಜನ ಸರ್ಕಾರಿ ಕೆಲಸಕ್ಕೆ ಹೋಗ್ತಾರೆ ಮೇಲೆ ಹುಡ್ಕೊಂಡು. ಸೊ ಇನ್ನೊಂದು ಇವ್ರು ಹೇಳಿದಾಗೆ ಆಗಿರೋದು ಏನು ಅಂದರೆ, ಈ ಡೆವಲಪ್ಡ್ ಕಂಟ್ರೀಸಲ್ಲಿ ಅಲ್ಲಿ ಕಾಸ್ಟ್ ಅನ್ನೋ ಕಾನ್ಸೆಪ್ಟ್ ಇಲ್ಲ ಬಿಡಿ, ರಿಲಿಜನ್ನು ಜನರ ಹತ್ರ ಇದೆ, ಹೆಲ್ತ್ ಮತ್ತು ಎಜುಕೇಷನ್ನು ಸರ್ಕಾರದ ಹತ್ರ ಇದೆ. ನಮ್ಮಲ್ಲಿ ರಿವರ್ಸು, ನಮ್ಮಲ್ಲಿ ರಿಲಿಜನ್ ಆ್ಯಂಡ್ ಕಾಸ್ಟು ಸರ್ಕಾರದ ಕೈಯಲ್ಲಿದೆ, ನಮ್ಮಲ್ಲಿ ಹೆಲ್ತ್ ಮತ್ತು ಎಜುಕೇಷನ್ನು ಪ್ರೈವೇಟ್ ಸೆಕ್ಟರಲ್ಲಿದೆ. ಆದ್ದರಿಂದ ಚೈನಾ ಥರ ಡೆವಲಪ್ ಆಗಿ ಹೆಂಗೆ ಸಾಧ್ಯ ನಾವು? ನಿಜ. ಇಲ್ಲಿ ಕಾಂತಕುಮಾರ್ ಅವರೇ, ಉದ್ಯೋಗದ ವಿಚಾರದ ಬಗ್ಗೆ ಪ್ರಸ್ತಾಪ ಮಾಡಿದ್ರು. ಉದ್ಯೋಗದ ವಿಷಯದಲ್ಲಿರುವಂತಹ ಚಾಲೆಂಜಸ್ಸು ಸರ್ಕಾರ ಎಷ್ಟು ಮಟ್ಟಿಗೆ ಅದನ್ನು ಅಡ್ರೆಸ್ ಮಾಡೋದಕ್ಕೆ ಹೊರಟಿದೆ ಅಂತೇಳಿ ಅಂತ ಸರ್. ಈಗ ಪಬ್ಲಿಕ್ ಅಂದರೆ ಈಗ ಗೌರ್ಮೆಂಟ್ ಜಾಬು ಮತ್ತು ಪ್ರೈವೇಟ್ ಜಾಬು, ಇಲ್ಲಿ ಹೊಸ ಜಾಬ್ ಕ್ರಿಯೇಷನ್ ಏನು ಇದರಲ್ಲಿ ಬಜೆಟಲ್ಲಿ ಇಲ್ಲ ಸರ್. ಯಾಕೆಂದರೆ ಹೊಸ ಇಂಡಸ್ಟ್ರೀಸ್ ಸೆಟಪ್ ಮಾಡಬೇಕು.
ಈಗ ಬೆಳಗಾವಿಯಲ್ಲಿ ಎಲ್ಲೋ ಒಂದು ಸ್ವಲ್ಪ 1,000 ಎಕರೆ ತೊಗೊಂಡು ಇದು ಮಾಡ್ತೀನಿ ಅಂತ ಹೇಳ್ತೀರ, ಆದರೆ ಇನ್ನೂ ಎಷ್ಟು ಮಟ್ಟಿಗೆ ಎಷ್ಟು ಜನಕ್ಕೆ ಕೆಲಸ ಸಿಗುತ್ತೆ ಅಂತ ಹೇಳಿಲ್ಲ ಅದರಲ್ಲಿ. ಮತ್ತು ಇನ್ನೂ ಎಷ್ಟು ದಿನದಲ್ಲಿ ಮುಗಿಸ್ತೀವಿ ಅಂತಲೂ ಹೇಳಲಿಲ್ಲ. ಅದು ಮೇಜರ್ ಡಿಸ್ಟಿಕ್. ಈಗ ನಾರ್ತ್ ಕರ್ನಾಟಕ ನಾವು ಕಲಬುರಗಿ, ಬೀದರು, ರಾಯಚೂರು, ಈ ಕಡೆ ಬೆಳಗಾವಿ, ಧಾರವಾಡ, ಈ ಕಡೆ ಎಲ್ಲ ಮೇಜರ್. ಈಗ ಫಾರ್ ಎಕ್ಸಾಂಪಲ್ ಅವಾಗ ಫಿಟ್ ಆಗೋಂಥ ಇಂಡಸ್ಟ್ರೀಸು ಆ ಒಂದು ಏರಿಯಾಗೆ, ರೂರಲ್ ಬ್ಯಾಕ್ಗ್ರೌಂಡ್ಗೆ ಫಿಟ್ ಆಗೋಂಥ ಇಂಡಸ್ಟ್ರೀಸು ಒಂದೂ ಇಲ್ಲ. ಮತ್ತು ಅಲ್ಲಿಂದ ಎಕನಾಮಿ ಹೆಂಗೆ ಡೆವಲಪ್ ಆಗಬೇಕು, ಮತ್ತು ಹೊಸ ಜಾಬ್ಸ್ ಕ್ರಿಯೇಷನ್ಸು ಈಗಿರೋ ಟೆಕ್ನಾಲಜಿಗೆ ಮತ್ತು ಹೊಸ ಟೆಕ್ನಾಲಜಿ ಇರ್ಬೋದು. ಈಗ ಟೆಕ್ನಾಲಜಿಗೆ ನೀವು ಹೊಸ ಜಾಬ್ಸ್ ಕ್ರಿಯೇಟ್ ಮಾಡಬೇಕು. ಒಂದು ಹೊಸ ಜಾಬ್ ಬಗ್ಗೆನೂ ಇದು ಬಜೆಟಲ್ಲಿ ಹೇಳಿಲ್ಲ. ಈಗ ಪ್ರೈವೇಟ್ ಜಾಬಲ್ಲಿ ಏನು ಹೇಳ್ತಿರಲ್ಲ ಸರ್, ಈಗ ನಾವು ಅವ್ರ ಬಗ್ಗೆ ಮಾತಾಡಿದ್ವಿ, ಎಲ್ಲ ಮೆಜಾರಿಟಿ 90% ಹೊರಗಡೆಯವರೇ ಇರೋದು. IT-BT ಕಂಪ್ನೀಸ್ ಇರ್ಬೋದು, ಹೊಸ ಇಂಡಸ್ಟ್ರೀಸು ನಮ್ಮವಲ್ಲ. ನಾವು ಕರ್ನಾಟಕದಲ್ಲಿ ಯಾರೂ ಸೆಟಪ್ ಮಾಡಿಲ್ಲ, ಅದ್ರ ಓನರ್ ಯಾರೂ ಇಲ್ಲ, ಫೌಂಡರ್ಸು ಯಾರು ಕರ್ನಾಟಕದಲ್ಲಿಲ್ಲ. ಹೊರಗಡೆಯವ್ರು ಬರ್ತಾರೆ ಮತ್ತು ಹೊರಗಡೆಯವರೇ ಜಾಬ್ ತೊಗೊಂಡಿದ್ದಾರೆ. ಇಲ್ಲಿಂದ ವಾಟರ್ ಬೇಕು, ಇಲ್ಲಿಂದ ಎಲೆಕ್ಟ್ರಿಸಿಟಿ ಬೇಕು, ಇಲ್ಲಿಂದ ಲ್ಯಾಂಡ್ ಬೇಕು, ಎಲ್ಲರಿಗೂ ಅವರಿಗೆ ಫ್ರೀಯಾಗಿ ಕೊಟ್ಟಿರ್ತೀವಿ ನಾವು ಅದನ್ನು. ಮತ್ತು ಅವರು ಜಾಬ್ ಕೂಡ ಹೊರಗಡೆಯವ್ರಿಗೆ ತೊಗೊಂಡ್ರೆ, ಮತ್ತು ಇಲ್ಲಿರೋ ಕರ್ನಾಟಕದವ್ರು ಏನು ಮತ್ತೆ ಅಲ್ಲಿ ಪ್ರೈವೇಟ್ ಜಾಬು ಸಿಗ್ತಾ ಇಲ್ಲ ಅಂತೇಳಿ ಇಲ್ಲಿ ಗೌರ್ಮೆಂಟ್ ಜಾಬಿಗೆ ಟ್ರೈ ಮಾಡ್ತಿದ್ದಾರೆ. ಇಲ್ಲಿ ಟ್ರೈ ಮಾಡ್ತಾಯಿದ್ರೆ ಎವ್ರಿ ಇಯರ್ ರೆಕ್ರೂಟ್ಮೆಂಟ್ ಅಂತೂ ನಡೀತಾ ಇಲ್ಲ. ಇವರು ಒಂದು ಪೋಸ್ಟ್ ಕರೆದ್ರೆ 5 ವರ್ಷ 10 ವರ್ಷಕ್ಕೆ ಒಂದು ಪೋಸ್ಟ್ ಕರೀತಾರೆ ಒಂದು ಡಿಪಾರ್ಟ್ಮೆಂಟಿಂದ. ಇವ್ರಿಗೆ ಬೇಕಾಗಿರೋಂಥವ್ರಿಗೆ ಹೊರ ಗುತ್ತಿಗೆ ಆಧಾರದ ಮೇಲೆ ಇವ್ರಿಗೆ ಜಾಬ್ ಫಿಲ್ ಮಾಡ್ಕೊತಾರೆ. ಅಲ್ಲಿ 50,000 ಕೊಡೋ ಜಾಗದಲ್ಲಿ ಇಲ್ಲಿ ಗೆಸ್ಟ್ ಲೆಕ್ಚರರ್ ಅಂತ ಫಿಲ್ ಮಾಡ್ಕೊತಾರೆ 10,000ಕ್ಕೆ. ಅದು ಅವನು 10,000 ಜಾಬ್ ತೊಗೊಬೇಕಂತಂದರೆ ಇಲ್ಲಿ ಹೊರಗಡೆ ಒಂದು 50,000 1 ಲಕ್ಷ ಅವನಿಗೆ ಯಾರು MLA ಮಿನಿಸ್ಟರ್ಸ್ಗೆ ಇಲ್ಲ ಇದು ಮಿಡಲ್ ಮ್ಯಾನ್ಗೆ ಯಾರಿಗಾದ್ರೂ ಕೊಟ್ಟಿರಬೇಕು. ಈ ಒಂದು ನಾವು ನೋಡ್ತಾ ಇದ್ದೀವಿ. ಈ ಒಂದು ಜಾಬ್ 56,000 ಪೋಸ್ಟ್ ಫಿಲ್ ಮಾಡ್ತೀನಿ. ಒಂದು ಈವೆಂಟ್ ಆಫ್ ಕ್ಯಾಲೆಂಡರ್ ಕೇಳಿದ್ವಿ, ಯಾವ ಫಿಲ್ ಮಾಡ್ತೀರಾ ಅಂತೇಳಿ. ಇವಾಗ ಎಷ್ಟೊಂದು ಮೇಡಮ್ ಅವಾಗಲೇ ಹೇಳಿದ್ರು ಲಾಸ್ಟ್ ಇಯರ್ ಬಜೆಟು, ಅದರಿಂದ ಲಾಸ್ಟ್ ಇಯರ್ ಬಜೆಟಲ್ಲಿ ನಾವು ಸುಮ್ಮನೆ ಕೇಳ್ಕೊಂಬರ್ತಾ ಇದ್ದೀವಿ ಇದನ್ನು. ಈ ಜಾಬು ಅಷ್ಟೇ ಫಿಲ್ ಮಾಡ್ತೀವಿ ಅಂತ ನಾವು 3 ವರ್ಷದಿಂದ ಬಜೆಟಲ್ಲಿ ಇರ್ಬೋದು, ಸೆಷನಲ್ಲಿ ಹೇಳ್ತಾನೆ ಇದ್ದಾರೆ. ಬಟ್ ಆದರೆ ಇದು ಕಾರ್ಯರೂಪಕ್ಕೆ ಯಾವಾಗ ಬರುತ್ತೆ? ಒಂದು ಈವೆಂಟ್ ಆಫ್ ಕ್ಯಾಲೆಂಡರ್ ಕೇಳಿದ್ದೆ ನಾನು ಇದನ್ನು. ಯಾವಾಗ ಒಂದು ಟೈಮ್ ಲೈನ್ ಇರಬೇಕು ಸರ್. ಯಾವಾಗ ನೋಟಿಫಿಕೇಷನ್ ಕರೀತೀರಾ, ಯಾವಾಗ ಎಕ್ಸಾಮ್ ಕರೀತೀರಾ, ಯಾವಾಗ ಎಕ್ಸಾಮ್ ಮಾಡ್ತೀರಾ, ಯಾವಾಗ ರಿಸಲ್ಟ್ ಬಿಡ್ತೀರಾ, ಯಾವಾಗ ಆರ್ಡರ್ ಕಾಪಿ ಕೊಡ್ತೀರಾ ಅಂತ ಹೇಳ್ಬಿಟ್ಟು ಇದರಲ್ಲಿ ಮೆನ್ಷನ್ನೇ ಮಾಡಿಲ್ಲ ಅಂತಂದರೆ ಮತ್ತು ನೀವು ಗ್ಯಾರಂಟಿ ಏನದು ಸರ್? ಇವರು 5 ಗ್ಯಾರಂಟೀಸ್ ಕೊಡಬೇಡಿ. ಗ್ಯಾರಂಟಿ ಆಫ್ ಎಜುಕೇಷನ್ ಯೂತ್ಸ್ ಯಾರಿದ್ದಾರೆ, ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಕೊಡಿ. ನೀವು ಮನೆಗೆ ಆಪರ್ಚುನಿಟಿ ಯಾವ ಡೈರೆಕ್ಟ್ ಜಾಬ್ ಕೇಳ್ತಾ ಇಲ್ಲ ಸರ್. ಥ್ರೂ ಎಕ್ಸಾಮ್ಸ್ ಇರುತ್ತೆ, ಕಾಂಪಿಟೇಷನ್ಸ್ ಇರುತ್ತೆ. ಅದ್ರ ಪ್ರಕಾರ ನೀವು ನೋಟಿಫಿಕೇಷನ್ ಮಾಡಿ ಅವ್ರು ಅದರಲ್ಲಿ ಕ್ವಾಲಿಫೈಡ್ ಆದರೆ ಓಕೆ. ನೀವು ಎವ್ರಿ ಇಯರ್ ನೋಟಿಫಿಕೇಷನ್ ಮಾಡಿ ಒಂದು 3-4 ಇಯರ್ಸ್ ಯಾವುದೋ ಜಾಬ್ ಆಗಿಲ್ಲ ಅಂದರೆ ಅವ್ನು ಬೇರೆ ಪ್ರೈವೇಟ್ ಸೆಕ್ಟರ್ಗೆ ಹೋಗ್ತಾನೆ, ಇಲ್ಲ ಅವನೇ ಏನಾದರೂ ಒಂದು ಸೆಲ್ಫ್ ಎಂಪ್ಲಾಯ್ಡ್ ಆಗ್ತಾನೆ, ಇಲ್ಲ ಬಿಸ್ನೆಸ್ ಮಾಡ್ಬೋದು, ಆಂಟ್ರಪ್ರಿನರ್ ಆಗ್ಬೋದು. ನೀವು ಇಲ್ಲಿ ಜಾಬೇ ಕ್ರಿಯೇಷನ್ ಮಾಡ್ತಾ ಇಲ್ಲ. ಈ ಪ್ರೈವೇಟ್ ಸೆಕ್ಟರ್ಲೂ ಅಷ್ಟೇ. ಅಟ್ಲೀಸ್ಟ್ ಮಿನಿಮಮ್ ಕರ್ನಾಟಕದಲ್ಲಿ ಅಂತಂದರೆ 80% ಏನು ಪ್ರೈವೇಟ್ ಜಾಬ್ಸ್ ಇದೆ, 80% ರಿಸರ್ವೇಷನ್ ನೀಡಿ. ನೀವೆಲ್ಲ ಏನು ಡೆವಲಪ್ಡ್ ಇದು ಬೆಂಗಳೂರು ಎಲ್ಲ ಇನ್ವೆಸ್ಟ್ಮೆಂಟ್ ಬೆಂಗಳೂರು ಡೆವಲಪ್ಮೆಂಟ್ ಆಗಿದೆ ಆಲ್ರೆಡಿ. ಎಲ್ಲಿ ಡೆವಲಪ್ ಆಗಿಲ್ಲ, ಎಲ್ಲಿ ಯೂತ್ಸ್ ಇದ್ದಾರೆ ಅಲ್ಲಿ ನೀವು ಹೊಸ ಇಂಡಸ್ಟ್ರಿ ಸೆಟ್ ಮಾಡಿ, ಹೊಸ ಇದು ನೀವು ಒಂಥರ IT-BT ಕಂಪ್ನೀಸು ಅಷ್ಟೇ ಅಲ್ಲೇ ಸೆಟ್ ಮಾಡ್ಬೇಕು ಸರ್. ಈಗ ಸ್ಕಿಲ್ ಡೆವಲಪ್ಮೆಂಟು ಒಂದು ಟ್ರೈನಿಂಗ್ ಸೆಂಟರ್ ಸ್ಟಾರ್ಟ್ ಮಾಡಿ. ನೀವಿಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ಅಷ್ಟೇ ಮಾಡ್ತಾ ಇರೋದ್ರಲ್ಲಿ ಸರ್ಟಿಫಿಕೇಟ್ಗಳು ಸಿಗ್ತಾ ಇದ್ದಾವೆ ಹೊರತು ಬಹುಶಃ ಕೆಲಸ ಸಿಗ್ತಾ ಇಲ್ಲ ಸರ್. ಎಷ್ಟೋ ಮಟ್ಟಿಗೆ ಅಲ್ಲಿ ಸ್ಕಿಲ್ಡ್ ಸಿಗ್ತಾ ಇದ್ದಾರೆ, ಸ್ಕಿಲ್ಡ್ ಸರ್ಟಿಫಿಕೇಟ್ಸ್ ಸಿಗ್ತಾ ಇದ್ದಾವೆ. ಆದರೆ ನಿಜಕ್ಕೂ ಕೂಡ ಸರ್ ಈಗ ಎಷ್ಟೋ ಸ್ಕೂಲು ಕಾಲೇಜ್ 676 ಸ್ಕೂಲ್ ಕ್ಲೋಸ್ ಮಾಡಿದ್ದಾರೆ. ಈ ಒಂದು ಸ್ಕೂಲ್ಗೆ ಬಜೆಟಲ್ಲಿ ಇಟ್ಟಿದ್ದಾರೆ 75 ಕೋಟಿ ಟಾಯ್ಲೆಟ್ ರೆಡಿ ಮಾಡೋದಕ್ಕಂತೆ, 25 ಕೋಟಿ ಅಲ್ಲಿ ಇರೋ ಒಂದು ಫೆಸಿಲಿಟೀಸ್ ಅಂದರೆ ಫರ್ನಿಚರ್ಸ್ಗೆ 25 ಕೋಟಿ ಇಟ್ಟಿದ್ದಾರೆ. ಇಲ್ಲಿ ವಿಧಾನಸೌಧದಲ್ಲಿ ಕೂತ್ಕೊಂಡು ಅದು ಏನೋ ತಿಂಗಳು ಒಂದ್ಸತಿ 6 ತಿಂಗಳಿಗೆ ಒಂದ್ಸತಿ ಸೆಷನ್ ನಡೆಯೋದು. ಆ ಚೇರ್ಸ್ಗೆ 50 ಕೋಟಿ 100 ಕೋಟಿ ಖರ್ಚು ಮಾಡ್ತಾರೆ. ನಮ್ಮ ಕರ್ನಾಟಕದಲ್ಲಿ 76,000 ಸ್ಕೂಲ್ಸ್ ಇದ್ದಾವೆ, ಸ್ಕೂಲು ಕಾಲೇಜಸ್ಸು. ಅದರಲ್ಲ ಮೆಜಾರಿಟಿ 50,000 ರಿಂದ 60,000 ಸ್ಕೂಲ್ ಇದ್ದಾವೆ. ಒಂದೊಂದು ಸ್ಕೂಲಿಗೆ 1 ಲಕ್ಷ ಕೊಡ್ತೀನಿ ಅಂತಂದ್ರೆ ಕಡಿಮೆ ಅಂತಂದರೆ 6,000 ಕೋಟಿ ಬೇಕಾಗುತ್ತೆ. ಇವರು 25 ಕೋಟಿ ಫರ್ನಿಚರ್ಗೆ, 75 ಕೋಟಿ ಟಾಯ್ಲೆಟ್ಗೆ, 560 ಕೋಟಿ ಅಲ್ಲಿರೋ ಒಂದು ಏನೋ ರೂಮ್ಸ್ ಏನಾದರೂ ಡ್ಯಾಮೇಜ್ ಆಗಿದ್ರೆ, ಮತ್ತು ಹೊಸ ಸ್ಕೂಲು ಇಲ್ಲ, ಹೊಸ ಕಾಲೇಜಸ್ಸು ಇಲ್ಲ ಇಲ್ಲಿ. ಮತ್ತು KKRDB ಕಲ್ಯಾಣ ಕರ್ನಾಟಕ ರೂರಲ್ ಡೆವಲಪ್ಮೆಂಟ್ ಬೋರ್ಡಿಂದ ಅಲ್ಲಿ ಬರೀ ಏನು 75 ಸ್ಕೂಲು ಕಾಲೇಜಸ್ ಏನಿದೆ, ಇವರು ಸ್ಕೂಲು ಕಾಲೇಜಸ್ ಅಪ್ಗ್ರೇಡ್ ಮಾಡ್ತಿದ್ದಾರೆ. ಅಲ್ಲಿ ಹೊಸ ಕಾಲೇಜಸ್ ಇಲ್ಲ, ಫೆಸಿಲಿಟೀಸ್ ಇಲ್ಲ. ಮತ್ತು ಆರೋಗ್ಯ ಇಲಾಖೆ ಸರ್, ಈ ಪ್ರೈಮರಿ ಹೆಲ್ತ್ ಸೆಂಟರ್ನ ಕಮ್ಯುನಿಟಿ ಹೆಲ್ತ್ ಸೆಂಟರ್ ಅಂತ ಈಗ ಅಪ್ಗ್ರೇಡ್ ಮಾಡ್ತಿದ್ದಾರಲ್ಲ. ನೀವು ನೋಡಿ ಸರ್, ಇಲ್ಲೇ ವಾಣಿ ವಿಲಾಸ್ ಅಂತ ಏನು ಅವರು ಹೊಸ ಈಗ ನೇಮ್ ಕೊಟ್ಟಿದ್ದಾರೆ. ನಾನು 3 ದಿನ ಮುಂಚೆ ಹೋಗಿದ್ದೆ. ಅಲ್ಲಿ ಒಂದು MRI ಮಾಡಿಸ್ಬೇಕಂತ ಅಂದರೆ 2 ತಿಂಗಳು ಲಿಸ್ಟ್ ಇದೆ, ಕಂಟಿನ್ಯೂಸ್ ಡೇಟ್ ಕೊಟ್ಟಿದ್ದಾರೆ. ಅಂದರೆ ಬೇಸಿಕ್ ಫೆಸಿಲಿಟೀಸ್, ಒಂದು MRI ಒಂದು ಸ್ಕ್ಯಾನಿಂಗ್ ಮಾಡಿಸ್ಬೇಕಂತಂದರೆ ಅಂಥ ದೊಡ್ಡ ಹಾಸ್ಪಿಟಲಲ್ಲಿ 2 ತಿಂಗಳು ಕ್ಯೂ ಇದೆ ಅಂತಂದರೆ ನೀವು ಯೋಚನೆ ಮಾಡಿ ಸರ್. ಇಲ್ಲಿ ಮೆಡಿಸನ್ ಸಿಗ್ತಾ ಇಲ್ಲ, ನೀವು ಮೆಡಿಸನ್ ಇಲ್ಲ ಸರ್. ಈಗ ಪ್ರೈಮರಿ ಹೆಲ್ತ್ ಸೆಂಟರ್ಗೆ ಹೋದ್ರೆ ನೀವು
ಯಾವುದೇ ಒಂದು ಗೌರ್ಮೆಂಟ್ ಕ್ಲಿನಿಕ್, ನಮ್ಮ ಕ್ಲಿನಿಕ್ ಅಂತ ಹೇಳ್ತಾರೆ, ಅಲ್ಲಿ ಒಂದು ಬಿಲ್ಡಿಂಗ್ ಇದೆ, ಅಲ್ಲಿ ಒಂದು ಟ್ಯಾಬ್ಲೆಟ್ ಸಿಗಲ್ಲ. ಅಲ್ಲಿ ಇಂದಿರಾ ಕ್ಯಾಂಟೀನ್ ಅಂತ ಇದೆ, ಅಲ್ಲಿ ಕ್ವಾಲಿಟಿ ಫುಡ್ ಸಿಗಲ್ಲ. ನೀವು ನೋಡಿ ಸರ್, ಎಷ್ಟೋ ಜನಕ್ಕೆ ಅವರಿಗೆ ಬಿಲ್ ಆಗಿಲ್ಲ ಅಂತ ಹೇಳಿ ಅವ್ನು ಊಟ ಕೊಡೋದೇ ನಿಲ್ಲಿಸಿದ್ದಾನೆ. ಅವಾಗ ಅವ್ರು ಹೇಳಿದ್ರು ಸರ್, ಒಂದು ರೋಡ್ ಹಾಕಿಲ್ಲ ಅಂತೇಳಿ 40,000 ಕೋಟಿ ಅವರು ಆಗಿರೋ ಕೆಲಸದ್ದು ಪೇಮೆಂಟ್ ಆಗಿಲ್ಲ ಅಂತ ಹೇಳ್ಬಿಟ್ಟು ಎಷ್ಟೋ ಜನ ಇವತ್ತು ಸೂಸೈಡ್ ಮಾಡ್ಕೊಳ್ಳೋಂಥ ಪರಿಸ್ಥಿತಿ ಬಂದಿದೆ. ಅಂದರೆ ನಾನು ಹೇಳ್ತೀನಲ್ಲ ಸರ್, ರ್ಯಾಷನಲೈಸ್ ಮಾಡಿ. ಗ್ಯಾರಂಟೀಸ್ ಯಾರೂ ಕೇಳಲಿಲ್ಲ ಸರ್, ಯಾರೂ ಕೇಳಿಲ್ಲ. ಬಸ್ಸಲ್ಲಿ ಫ್ರೀ ಕೊಡು, ಯಾರಿಗೆ ನೀಡಿದೆ ಅವ್ರಿಗೆ ಕೊಡಿ, ಯಾರು ವರ್ಕ್ ಮಾಡ್ತಾರೆ ಅವ್ರಿಗೆ ಬಸ್ ಟ್ರಾವೆಲ್ ಫ್ರೀ ಕೊಡಿ, ಅವು ಐಡೆಂಟಿಫೈ ಮಾಡಿ. ಯಾರು ಬಡವರಿದ್ದಾರೆ ಅವ್ರಿಗೆ ಕೊಡಿ.